ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಬಾಯ್ ಐತಿ ಅಂತ ನಾ ಯಾರ ಮೇಲೆ ಬೇಕಾದ್ರ ಹನಿ ಟ್ರ್ಯಾಪ್ ಆರೋಪ ಮಾಡ್ತನು ಅಂದ್ರ ಹೆಂಗ ನಡಿತೈತ್ರಿ? BK ಹರಿಪ್ರಸಾದ್ ಅವರ ಮಾತನು ಎಲ್ಲೇ ಮೀರ್ಯಾವ. ಮೈಕ್ ಸಿಕ್ಕೈತಿ ಕೈಯಾಗ ಕೇಳಿಸ್ಕೊಳ್ಳೋರದಾರು ಅಂತ ಮಾತಾಡಿದ್ರ ನಡಿತೈತೇನ್ರಿ? ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನೇನೇನೇನೋ ಮಾತಾಡಕತ್ತಾರ. BK ಹರಿಪ್ರಸಾದ್ ಅವರು ಹನಿ ಟ್ರ್ಯಾಪ್ ಪಿತಾಮಹ ನರೇಂದ್ರ ಮೋದಿ ಅಂತ ಹೇಳ್ಯಾರ. ಇದೊಂದ್ ರೀತಿ ಬಹಳ ಚೀಪ್ ಥಿಂಗ್ ಐತಿ. ಅಷ್ಟಲ್ರಿ, ಇದು ಅಕ್ಷಮ್ಯ ಅಪರಾಧ ಐತಿ. ನಮಸ್ಕಾರ ರೀ. ಸ್ವಲ್ಪ ಮಂದಿ ತಲ್ಯಾಗ ಮಣ್ಣೈತೋ, ಸಗಣಿ ಐತೋ, ಬ್ರೇನ್ ಐತೋ ಗೊತ್ತಾಗ್ವಲ್ತ್ ನೋಡ್ರಿ. ಹನಿ ಟ್ರ್ಯಾಪ್ ಅಂದ್ರೆ ಏನ್ರಿ? ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಬಾಯ್ ಐತಿ ಅಂತ ನಾ ಯಾರ ಮೇಲೆ ಬೇಕಾದ್ರ ಹನಿ ಟ್ರ್ಯಾಪ್ ಆರೋಪ ಮಾಡ್ತನು ಅಂದ್ರ ಹೆಂಗ ನಡಿತೈತ್ರಿ? ಇದು ಹೆಂಗೈತಿ ಗೊತ್ತೇನ್ರಿ? ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬ ಕೊಲೆಗಡಕ ಅಂತ ಹೇಳ್ದಂಗೈತಿ. ನನ್ನತ್ತಿಗೂ ಸಾಕ್ಷಿ ಆಧಾರ ಇಲ್ಲ, ಹಂಗ ಹೇಳಕ್ ಬರಂಗಿಲ್ರಿ ಸಾಕ್ಷಿ ಆಧಾರ ಇಲ್ದ. ನಮ್ಮತ್ತಿಗೆ ನಿಜವಾಗ್ಲೂ ಹೌದು ಇವ್ರು ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡತ್ತಾರ, ಇವ್ರ ಮಾತಿನಾಗ ಏನೋ ಮೀನಿಂಗ್ ಐತಿ, ಖರೆ ಖರೆ ಮಾತಾಡತ್ತಾರ, ಕೇಳೋನು ಗಪ್ರಿ ಹಿಂಗ ಅನಿಸ್ತಿತ್ತು ಅಂದ್ರ ಮಾತಾಡಬಹುದು. ಅದನ್ನ ಬಿಟ್ಟ ಮೈಕ್ ಸಿಕ್ಕೈತಿ ಕೈಯಾಗ ಕೇಳಿಸ್ಕೊಳ್ಳೋರದಾರು ಅಂತ ಮಾತಾಡಿದ್ರ ನಡಿತೈತೇನ್ರಿ? ಹಂಗ ನೋಡ್ರಿ, ನಮ್ಮ BK ಹರಿಪ್ರಸಾದ್ ಅವರ ಮಾತನು ಎಲ್ಲೇ ಮೀರ್ಯಾವ. ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನೇನೇನೇನೋ ಮಾತಾಡಕತ್ತಾರ. ಇಂಥವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಅಂದಂಗ ಅವ್ರು ಏನ್ ಹೇಳ್ಯಾರ ಗೊತ್ತೇನ್ರಿ? ಈಗ ರಾಜ್ಯದಾಗ ಹನಿ ಟ್ರ್ಯಾಪ್ ಅನ್ನೋ ಶಬ್ದ ಬಹಳಷ್ಟು ಸುದ್ದಿ ಮಾಡತೈತಿ. ಸೆಷನ್ ಇಂದ ಹಿಡಿದು ಟೀ ಅಂಗಡಿ ತನಕಾನು ಎಲ್ಲಾರು ಇದ್ರ ಬಗ್ಗೆನ ಡಿಸ್ಕಸ್ ಮಾಡಾಕತ್ತಾರ. ಹಂಗಾಗಿ BK ಹರಿಪ್ರಸಾದ್ ಅವರು ಹನಿ ಟ್ರ್ಯಾಪ್ ಪಿತಾಮಹ ನರೇಂದ್ರ ಮೋದಿ ಅಂತ ಹೇಳ್ಯಾರ. ಅಂದ್ರೆ ನಮ್ಮ ಭಾರತದ ಪ್ರಧಾನ ಮಂತ್ರಿ ಅದಾರಲ್ರಿ, ಅವರ ಅಂತ್ರಿ ಹನಿ ಟ್ರ್ಯಾಪ್ ಪಿತಾಮಹ. ಯಾರು ಕಂಪ್ಲೇಂಟ್ ಕೊಟ್ರು? ಯಾರು ಇದ್ರ ಬಗ್ಗೆ ಮಾತಾಡ್ಯಾರು? ಅಥವಾ ಮೋದಿಯವ್ರು ನನಗೆ ಹನಿ ಟ್ರ್ಯಾಪ್ ಮಾಡ್ಸಿದ್ರು ಅಂತ ಸದನದೋಗ ಯಾರಾದ್ರೆ ಹೇಳಿದ್ರೇನು? ಅಲ್ಲ, ಹೆಂಗಂದ್ರಿ ನೀವು? ಯಾವ ಆಧಾರದ ಮೇಲೆ ಹೇಳ್ತ್ರಿ? ನಿಮ್ಮ ಮತ್ತಿಗೆ ಏನ್ರಿ ಸಾಕ್ಷಿ ಐತೇನ್ರಿ? ಹೌದು, ನಾ ಮಾತಾಡತ್ತೀನಿ ಅಂದ್ರೆ ನನ್ನ ಹತ್ತಿಗೆ ಸಾಕ್ಷಿ ಐತಿ ಅನ್ನಂಗೆ ಏನಾರ ಐತೇನ್ರಿ ನಿಮ್ಮ ಹತ್ತಿಕ? ಸುಮ್ನೆ ಅನುಮಾನದ ಮಾತು ಮಾತಾಡಬಾರ್ದ್ರಿ. ಮೋದಿ ಅವ್ರ ಕಾಲದಾಗ ಸಂಜಯ್ ಜೋಶಿ ಅವರು ಹಿಂದೆ ಸರಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿಸಿ ಮೋದಿ ಅವ್ರು ಹಿಂದೆ ಸರಿಸ್ಯಾರು ಅಂತ ಆರೋಪ ಮಾಡೋದೈತಲ್ರಿ, ಇದು ಲಾಜಿಕ್ ಲೆಸ್ ಐತ್ರಿ. ಅರ್ಥ ಏನೂ ಇಲ್ಲ ಇದಕ್ಕ. ಇದು ಹೆಂಗಂದ್ರ, ನಾಳೆ ಯಾರಾದ್ರೂ ಬಂದು ರಾಜಶೇಖರ್ ರೆಡ್ಡಿ, ಮಾಧವರಾವ್ ಸಿಂಧ್ಯಾ, ರಾಜೇಶ್ ಪೈಲಟ್, ಸಂಜಯ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ ಅವರನ್ನ ಏರ್ ಕ್ರಾಶ್ ಮಾಡಿ ಸಾಯಿಸಿದ್ರು, ಅದು ಸಾಮಾನ್ಯವಾಗಿ ನಾರ್ಮಲ್ ಆಗಿ ಆಗುವಂತ ಏರ್ ಕ್ರಾಶ್ ಅಲ್ಲ ಅಂತ ಹೇಳ್ದಂಗ ಹಂಗೆ ಹೇಳಿದ್ರೆ ನಡೀತೈತೇನ್ರಿ? ನಮ್ಮದಕ್ಕೆ ಸಾಕ್ಷಿ ಆಧಾರ ಅದಾವೇನ್ರಿ? ಹಂಗ ಮಾತಾಡಬಾರ್ದ್ರಿ. ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡ್ಬೇಕ್ರಿ. ಇನ್ನ ಹರಿಪ್ರಸಾದ್ ಅವರು ಇದ ಮೊದಲಲ್ರಿ ಹಿಂಗೆಲ್ಲಾ ಹೇಳಿಕೆ ಕೊಟ್ಟಿದ್ದು. ಈ ಹಿಂದನು ಇವ್ರ ಹಿಸ್ಟ್ರಿ ಬಹಳ ದೊಡ್ಡದೈತಿ. ಇವ್ರಿಗೆ ಏನು ಅನ್ನಿಸ್ತೈತಲ್ಲ ಅದನ್ನ ನಾಲ್ಗಿ ಮ್ಯಾಲಿಂದ ಹೊರಗೆ ಹಾಕ್ತಾರ. ಎಲ್ಲಿ ಕೂತೀನಿ, ಎಲ್ಲಿ ನಿಂತೀನಿ, ಯಾರ ಬಗ್ಗೆ ಮಾತಾಡತೀನಿ, ಯಾರ ಮುಂದೆ ಮಾತಾಡತೀನಿ ಅನ್ನೋದು ಪರಿವೆಗೆ ಬರಲ್ಲ. ಸೊ ಮಾತಾಡ್ತಾನ ಇರ್ತಾರ. ಹಿಂದೊಮ್ಮೆ ಏನ್ ಹೇಳಿದ್ರೆ ಗೊತ್ತೇನ್ರಿ? ಸಂಘ ಪರಿವಾರದವರು ವ್ಯಸನಿಗಳು, ವಿಕೃತ ಮನಸ್ಸಿನವರು ಅಂತ ಹೇಳಿದ್ರು. ಇನ್ನೊಂದ್ ಹೇಳಿದ್ರಿ, ಗಲಾಟೆ ಏನಾರ ಮಾಡ್ಬೇಕಂದ್ರ ಸಂಘದವರು ಬುರ್ಕಾ ಹಾಕೊಂಡು ಬಂದ್ ಗಲಾಟೆ ಮಾಡ್ತಾರ ಅಂತ ಹೇಳಿದ್ರು. ಇನ್ನ ಉದಯಗಿರಿ ಒಳಗುನು ಸಂಘ ಪರಿವಾರದವ್ರ ಕೈವಾಡ ಐತಿ, ಕುಕೃತ್ಯ ಮಾಡ್ಯಾರು ಅಂತ ಹೇಳಿದ್ರು. ಇನ್ನು RSS ಅಂದ್ರೆ ಒಂದು ವದಂತಿ ಹರಡುವಂತ ಒಂದು ಸಂಘಟನೆ ಐತಿ ಅಂತ ತಮ್ಮ ಬಾಯನ್ನ ಹೊಲಸ್ ಮಾಡ್ಕೊಂಡಿದ್ರು. ಈಗೂನು ಅಷ್ಟೇ ರೀ, ತಮ್ಮ RSS ದ್ವೇಷ, BJP ದ್ವೇಷನ ಯಾವ ರೀತಿ ಕಾರ್ಯಾರ ಅಂದ್ರ, ಮೋದಿ ಅವರು ಹನಿ ಟ್ರ್ಯಾಪ್ ಪಿತಾಮಹ ಅಂತ ಮತ್ತ RSS ಪುಸ್ತಕ ಐತಿ, ಅದ್ರಾಗ ಏನೇನ್ ಬರ್ದಾರ ಗೊತ್ತೇನು ಅಂತ ಬಾಯ್ ಹರಿ ಬಿಡಾಕತ್ತಿದ್ರು. ಅಷ್ಟ್ರಾಗ ಸಭಾಪತಿಯವರು RSS ಬಗ್ಗೆ ಮಾತಾಡ್ಬೇಡ್ರಿ ಅಂದಿದ್ಕ ಅದನ್ನ ಸೈಡಿಗೆ ಇಟ್ಟು ಮೋದಿ ಅವರು ಹನಿ ಟ್ರ್ಯಾಪ್ ಪಿತಾಮಹ ಅಂತ ಹೇಳ್ಬಿಟ್ರು. ಒಬ್ಬ ಜವಾಬ್ದಾರಿಯುತ ಮನುಷ್ಯ ಹಿಂಗೆಲ್ಲ ಬೇಕಾಬಿಟ್ಟಿ ಮಾತಾಡೋದೈತಲ್ಲ, ಅದು ಸರಿ ಅಲ್ರಿ. ಇದೇನಂದ್ರ ಅವರ ಬದ್ಧತೆ, ನೈತಿಕತೆ ಪಾತಾಳಕ್ಕೆ ಬೀಳಾಕತ್ತಿರೋದನ್ನ ತೋರಿಸ್ದಂಗ ಐತಿ. ನರೇಂದ್ರ ಮೋದಿ ಅವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗ್ಯಾರ. ಅಷ್ಟ ಅಲ್ರಿ, 12 ರಿಂದ 13 ವರ್ಷ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು. ಅಂದ್ರ ಸರಿ ಸುಮಾರು 24 ರಿಂದ 25 ವರ್ಷ ರಾಜಕೀಯ ಮಾಡಿರುವಂತ ಅನುಭವ ಇರೋಂಥವ್ರು. ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತ ಒಬ್ಬ ಪ್ರಧಾನ ಮಂತ್ರಿ, ಹೆಸರು ಮಾಡಿರುವಂತ ಪ್ರಧಾನ ಮಂತ್ರಿ ಅವರು. ಇನ್ನು ರಾಜಕಾರಣದಾಗ ಟೀಕೆ ಟಿಪ್ಪಣಿಗಳು ವೆರಿ ಕಾಮನ್. ಯಾರ ಮೇಲೆ ಯಾರು ಬೇಕಾದ್ರೂ ಮಾತಾಡಬಹುದು, ಅದನ್ನ ಯಾರು ಕೇಳಂಗಿಲ್ಲ. ಆದ್ರ ಹನಿ ಟ್ರ್ಯಾಪ್ ಮಾಡ್ಯಾರು ಅನ್ನೋ ಆರೋಪ ಐತಲ್ರಿ, ಇದು ನಾಟ್ ಅಕ್ಸೆಪ್ಟೇಬಲ್. ಇದನ್ನ ಒಪ್ಕೊಳ್ಳೋ ಅಂತದಲ್ಲ. ಹನಿ ಟ್ರ್ಯಾಪ್ ಅನ್ನೋಂಥ ಶಬ್ದನ ಬಹಳ ಅಸಹ್ಯಕರವಾಗೈತಿ. ಈ ಹನಿ ಟ್ರ್ಯಾಪ್ ಇಂದಾಗಿ ಕರ್ನಾಟಕ ರಾಜ್ಯದ ಮರ್ಯಾದೆ ಕೂಲಿಗೆಟ್ಟು ಹೋಗೈತಿ. ಇಂಥ ಹನಿ ಟ್ರ್ಯಾಪ್ ಕೇಸ್ಗಳು ಬಹಳಷ್ಟು ಬಂದು, ಹಾಲಪ್ಪ ಅವ್ರದಾಯ್ತು, HY ಮೇಟಿ, ರಮೇಶ್ ಜಾರಕಿಹೊಳಿ ಅವ್ರದ್ದು ಆಗೋತು. ಈಗ ರಾಜಣ್ಣ, KN ರಾಜಣ್ಣ ಅವ್ರ ಬುಡಕ್ ಬಂದೈತಿ.
ಅವ್ರ ಹೆಸರು ಕೇಳ್ಸಾತೈತಿ. ಅವ್ರ ಜೋಡಿ 48 ಮಂದಿ ಶಾಸಕರಿಗೂ ಹಿಂಗ ಒಂದು ಬೆದರಿಕೆ ಐತಿ ಅನ್ನೋ ಸುದ್ದಿನೂ ಐತಿ. ಈ ತರದ ಸಾಲು ಸಾಲು ಕೇಸ್ಗಳು ರಾಜ್ಯದ ಮರ್ಯಾದೆನ ದೇಶದ ಮುಂದ ಹರಾಜ್ ಹಾಕಿಟ್ಟಾವ. ಹನಿ ಟ್ರ್ಯಾಪ್ ಅನ್ನೋದು ಒಂದು ನೀಚ ಕೆಲಸ ಐತಿ, ನೀಚ ಕೃತ್ಯನ ಐತಿ. ಇಂಥ ನೀಚ ಕೆಲಸದ ಆರೋಪನ ಪ್ರಧಾನಿ ಮೋದಿ ಅವ್ರ ಮೇಲೆ ಹಾಕಿದ್ರ ಹೆಂಗ್ರಿ? ಅದು ಸಾಕ್ಷಿ ಇಲ್ಲ, ಆಧಾರ ಇಲ್ಲ. ರಾಜಕೀಯದಾಗ ಒಳ್ಳೆ ಹೆಸರು ಮಾಡಿರುವಂಥವ್ರು, ದೇಶಕ್ಕೆ ಒಳ್ಳೇದು ಮಾಡಿರುವಂಥವ್ರು, ಬೇರೆ ಬೇರೆ ದೇಶಗಳ ಜೋಡಿ ಒಳ್ಳೆ ಒಡನಾಟ ಇಟ್ಕೊಂಡಿರೋಂಥವ್ರ ಮೇಲೆ ಮಾಡಿದ್ರ ಯಾರು ಒಪ್ಪಬೇಕ್ರಿ? ಇದೊಂದ್ ರೀತಿ ಬಹಳ ಚೀಪ್ ಥಿಂಗ್ ಐತಿ. ಅಷ್ಟಲ್ರಿ, ಇದು ಅಕ್ಷಮ್ಯ ಅಪರಾಧ ಐತಿ. ಯಾರೇ ಬಿಜೆಪಿ ಅವರು BK ಹರಿಪ್ರಸಾದ್ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕು. ಒಂದ್ ವೇಳೆ ಖರೆ ಇದ್ರ ಅದರೇ ಹೊರಗೆ ಬರ್ತೈತಿ, ಸುಳ್ಳಾಗಿದ್ರ BK ಹರಿಪ್ರಸಾದ್ ಅವರ ಬಾಯಿಗೆ ಬೀಗ ಹಾಕದಂಗ ಆಕೈತಿ. ಅಂಡ್ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಇವರು ಸಂಜಯ್ ಜೋಶಿ ಅವ್ರ ಮೇಲೆ ಹನಿ ಟ್ರ್ಯಾಪ್ ನಡೆದಿತ್ತು ಅಂತ ಹೇಳೋದ್ರ ಮುಖಾಂತರ ಸಂಜಯ್ ಜೋಶಿ ಅವರ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ಯಾರ. ಅಂದಂಗ ಸಂಜಯ್ ಜೋಶಿ ಅವ್ರ ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಯಾವ ರೀತಿ ಕಂಪ್ಲೇಂಟ್ ಮಾಡಿಲ್ಲ. ನಿಮ್ಮ ರಾಜಣ್ಣ ಬಾಯ್ ಬಡ್ಕೊಳಕತ್ತಂಗ ಬಾಯ್ ಬಡ್ಕೊಂಡಿಲ್ಲ. ಸೊ ಯಾವ ಆಧಾರದ ಮೇಲೆ ನೀವು ಹೇಳಿದ್ರಿ? ಇಲ್ಲಿ ಒಂದೇ ಸಮಯಕ್ಕ ಇಬ್ಬರು ಚಾರಿತ್ರ ವಧೆ ಮಾಡ್ಯಾರ. ಒಂದು ಮೋದಿ ಅವ್ರದ್ದು, ಇನ್ನೊಂದು ಸಂಜಯ್ ಜೋಶಿ ಅವ್ರದ್ದು. ಹಿಂಗಾಗಿ ಇದು ಒಪ್ಪೋ ಅಂತದಲ್ಲ. ಹರಿಪ್ರಸಾದ್ ಹುಚ್ಚುತನನ ಅಥವಾ ಕಾಂಗ್ರೆಸ್ ಹುಚ್ಚುತನನ ಈ ರೀತಿ ಹೇಳಿಕೆ ಕೊಡೋದು ಗೊತ್ತಿಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಅವ್ರ ಏನಾದ್ರು ಈ ಹೇಳಿಕೆಗೆ ನಮ್ಗ ಸಂಬಂಧ ಇಲ್ಲಪ್ಪ, ಇದು ಹರಿಪ್ರಸಾದ್ ಅವ್ರಿಗೆ ಬಿಟ್ಟಿದ್ದು, ಅವ್ರನ್ನ ಕೇಳ್ಕೋರಿ ಅಂದ್ರು ಅಂದ್ರ ಇದು ಅವ್ರ ಹುಚ್ಚುತನ ಆಗಂಗಿಲ್ಲ. ಆದ್ರ ಹರಿಪ್ರಸಾದ್ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರದಾರ. ಹಿಂಗಾಗಿ ಅವ್ರ ಏನ ಮಾತಾಡಿದ್ರು ಅದು ಕಾಂಗ್ರೆಸ್ ಮಾತಾಡ್ದಂಗ ಅರ್ಥ ಐತ್ರಿ. ಸೊ ಕಾಂಗ್ರೆಸ್ ಪಕ್ಷ ಇದಕ್ಕ ಸ್ಪಷ್ಟೀಕರಣ ಕೊಡಾಕ ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.